ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಕೆ ಅಪ್ಡೇಟ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಮಧ್ಯೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಯಾವುದೇ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅನ್ನೋದಾದರೆ. ಲಾಸ್ಟ್ ವಿಡಿಯೋಲ್ಲಿ ನೀವು PC ಆದಮೇಲೆ ಏನೆಲ್ಲ ಒಂದು ಮೆಡಿಕಲ್ ಕೋರ್ಸಸ್ ಮಾಡ್ಬೋದು ಅಂತ ನೋಡಿದ್ರಿ. ಬಟ್ ಈ ಒಂದು 3 ಕೋರ್ಸಸ್ ಏನಿದೆ, BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಮತ್ತು BSc ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು BPO, BPT ಹಾಗೂ BPO 2 ಕೋರ್ಸ್ ಇರುತ್ತೆ. ಮತ್ತು ನಿಮಗೆ ಈ BSc ಅಲೈಡ್ ಹೆಲ್ತ್ ಸೈನ್ಸ್ ಅಲ್ಲಿ ನಿಮಗೊಂದು 12 ರೀತಿ ಕೋರ್ಸಸ್ ಬರುತ್ತೆ. ಇದರೊಳಗಡೆ ಅದು ಯಾವುದು ಎಷ್ಟು ಇಯರ್ ಓದಬೇಕು, ನಾವು ಏನು ಡ್ಯೂರೇಷನ್ ಇರುತ್ತೆ ಅನ್ನೋದು, ಯಾವ್ಯಾವ ಕೋರ್ಸ್ ಇರುತ್ತೆ ಅನ್ನೋದು ನಾನು ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಕಾಡೆಮಿಕ್ ಎಲಿಜಿಬಿಲಿಟಿ ಫಾರ್ BSc ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್. ನಾನು ಹೇಳಿದೆ ಅಲ್ವಾ, ಈಗ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಸಲ್ಲಿ ನಿಮಗೆ ಒಂದು 12 ರೀತಿ ಕೋರ್ಸ್ ಬರುತ್ತೆ ಅಂತ. ನೋಡಿ, 12ರಿಂದ 15 ಡಿಗ್ರಿ ಇರ್ತವೆ ಅಲೈಡ್ ಹೆಲ್ತ್ ಸೈನ್ಸ್ ಒಳಗಡೆ. ಮೊದಲನೇದು ಏನಪ್ಪ ಅಂದರೆ BSc ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮತ್ತು ಎರಡನೇದು BSc ಕಾರ್ಡಿಯಾಕ್ ಟೆಕ್ನಾಲಜಿ, ಮೂರನೇದು ಪರ್ಫ್ಯೂಷನ್ ಟೆಕ್ನಾಲಜಿ, ಅನಸ್ತಿಷಿಯಾ ಆ್ಯಂಡ್ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ನಾಲ್ಕನೇದು. ಹೀಗೆ ನಿಮಗೆ 15 ಕೋರ್ಸಸ್ ಅನ್ನೋದು ಬರುತ್ತೆ. ಎಲ್ಲನೂ ಡಿಗ್ರಿನೇ ಆಗಿರುತ್ತೆ. ಈ ಒಂದು 15 ಕೋರ್ಸಸ್ಗೂ ನೀವು ಎಲಿಜಿಬಿಲಿಟಿ ಪಡೆಯೋಕ್ಕೆ ಏನಪ್ಪ ನೀವು ಮಾಡಿರಬೇಕು ಅಂದರೆ, ನೋಡ್ತಿದ್ದೀರಲ್ಲ ನೀವಿಲ್ಲಿ BSc ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ನಿಮ್ಗೆ ಏನೇನು ಮೇಲೆ ತೋರಿಸ್ತೆ ಎಲ್ಲ ಒಂದು ಕೋರ್ಸಸ್ಸು ಇಲ್ಲಿ ಮೆನ್ಷನ್ ಆಗಿದೆ. ನೋಡಿ, ಬೇಕಿದ್ರೆ ನೋಡಿ, ಪ್ರತಿಯೊಂದು ಕೋರ್ಸ್ಗೂ ಅಷ್ಟೇ ನೀವು ಎಲ್ಲ ಕೋರ್ಸ್ಗೂ PCMB ಮಾಡಿದರೆ ಅದರಲ್ಲಿ ನಿಮಗೆ PCB ಮಾರ್ಕ್ಸ್ ಆಧಾರದ ಮೇಲೆ ಈ ಒಂದು ರ್ಯಾಂಕ್ ಬಿಡ್ತಾರೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ. ನೀವು ಇಲ್ಲೂ ನೋಡ್ಬೋದು. ನೋಡಿ, ಪ್ರತಿಯೊಂದು ಡಿಗ್ರಿಗೂ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಪಾಸ್ ಇನ್ PCB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ನೀವೇನು PCMB ಮಾಡಿರ್ತೀರ ಆ ಒಂದು ಎಲ್ಲ ವಿದ್ಯಾರ್ಥಿಗಳನ್ನು ಎಲಿಜಿಬಲ್ ಅಂತ ಇಲ್ಲಿ ತೋರಿಸಿದ್ದಾರೆ. ಇದು ನೀವು ಅಲೈಡ್ ಹೆಲ್ತ್ ಸೈನ್ಸಸಲ್ಲಿ ಏನೆಲ್ಲ ಒಂದು ಕೋರ್ಸಸ್ ಬರುತ್ತೆ ಅಂತ ನೋಡಿದ್ರಿ ಇಷ್ಟೊತ್ತು. ನಿಮಗೆ ಪ್ರತಿಯೊಂದು ಡಿಗ್ರಿ ಎಷ್ಟು ವರ್ಷ ಇರುತ್ತಪ್ಪ ಇದು, ಅದರಲ್ಲಿ ಏನೇನು ಬರುತ್ತೆ, ಮತ್ತು ಅದರಲ್ಲಿ ಏನು ಸಬ್ಜೆಕ್ಟ್ಸ್ ಇರುತ್ತೆ, ನೀವೇನು ಓದ್ತೀರ ಅದರಲ್ಲಿ ಎಲ್ಲನೂ ಪ್ರತಿಯೊಂದು ಡಿಗ್ರಿದು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಸಿಂಗಲ್ ಡಿಗ್ರಿದೇ ಒಂದೊಂದು ವಿಡಿಯೋ ಮಾಡ್ತೀನಿ. ನಿಮಗೆ ಏನೇ ಡೌಟ್ ಇದ್ದಲ್ಲಿ ಇದರಲ್ಲಿ ಕಮೆಂಟ್ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಧನ್ಯವಾದಗಳು.